ನಾನಿವತ್ತು ಸ್ಟ್ರೇಂಜರ್ ಜೊತೆ ಬಂದಿದ್ದೀನಿ. ಐ ಹ್ಯಾವ್ ವೆರಿ ಲಿಮಿಟೆಡ್ ಟೈಮ್. ಅಷ್ಟರಲ್ಲಿ ನಾನು 50 ಟ್ರಕ್ಸ್ನ 50 ಚಾರಣಗಳನ್ನ ಹತ್ತಬೇಕು ಅಂದ್ಕೊಂಡಿದ್ದೀನಿ. ಅದೇ ನಾನು ಮಾಡಿರೋ ನನ್ನ ಸೆಲ್ಫಿಯ ಒಂದು ಚಾಲೆಂಜು. I give you all the necessary things, okay? That means food, clothing, shelter. And would you stay here in this mountain? Yeah, of course. ಇಂದ ಕೆಳಗಡೆವರೆಗೂ ಜಸ್ಟ್ ಒಂದು 1/2 ಲೀಟರ್ ವಾಟರ್ ಮಾತ್ರ ನಾನು ಹತ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದಿ ಚಾಲೆಂಜ್. ನಾನು ಫಸ್ಟ್ ಟ್ರಕ್ಕಲ್ಲಿ ಚಾಲೆಂಜ್ ಮಾಡ್ತಾ ಇರೋದು. 500 meters, it's like a village. So anyone will not speak. So we'll go silent because they'll be sleeping at this point of time. ಅಲ್ಲೋ RTF ಎಲ್ಲರೂ ಸೂಪರಾಗಿ ಸಕ್ಕತ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಕರೆಕ್ಟಾಗಿ ನೆಲಮಂಗಲ ಟೋಲಲ್ಲಿದ್ದೆ ನೋಡಿ. ಸೊ ಏನು ಇವನು ಮಿಡ್ ನೈಟಲ್ಲಿ ಕಾಫಿ ಕುಡಿತಿದ್ದೀನಿ ಅಂದ್ಕೊಂಡ್ರಾ? ಸೊ ಹೇಳ್ಬೇಕಂದ್ರೆ ಸೊ ನಿಮಗೆ ಗೊತ್ತು 2026 6 ತಿಂಗಳು ಕಳೆದೇ ಹೋಗ್ಬಿಟ್ಟಿದೆ, ಓಕೆನಾ? ಸೊ ಏನಂದರೆ ಲೈಫಲ್ಲಿ ನಿಜವಾಗ್ಲೂ ಏನಂತ ಏನೂ ಇಲ್ಲ, ಓಕೆ? ಏನು ಉದ್ಧಾರನೂ ಆಗಿಲ್ಲ. ಲೈಫ್ ಏನಾಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಒಂದು ಗೋಲ್ ಸೆಟ್ ಮಾಡಿದ್ದೀನಿ. ಇನ್ಮೇಲಿಂದ ನೆಕ್ಸ್ಟ್ 6 ಮಂತ್ಸು ಸೊ ಐ ವಾಂಟ್ ಟು ಬಿ ಲೈಕ್ ಅಡ್ವೆಂಚರ್ ಪರ್ಸನ್. ಐ ವಾಂಟ್ ಟು ಟ್ರಾವೆಲ್. ಅದೇ ನಾನು ಪ್ಲ್ಯಾನ್ ಮಾಡಿರೋ ಸದ್ಯಕ್ಕೆ. ಸೊ ಅದಕ್ಕೆ ನೋಡಿ ಮಿಡ್ ನೈಟಲ್ಲಿ 2 o'clock ಆಯಿತು. ಸೊ ಅವಾಗ ಕಾಫಿ ಕುಡಿತಿದ್ದೀನಿ ಈ ಟೋಲಲ್ಲಿ. ಹೇಳ್ಬೇಕಂದ್ರೆ ವೀಕೆಂಡ್ ಅಲ್ವಾ? ಸೊ ನೋಡ್ತಾ ಇದ್ದರೆ ನಮ್ಮ ಹಿಂದ್ಗಡೆನೇ ಒಂದು ಹೋಟೆಲ್ ಇದೆ. ಸೊ ಹೋಟೆಲ್ ತುಂಬ ಹೆವಿ ಕ್ರೌಡು. ಹೇಳ್ಬೇಕಂದ್ರೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನಿಮಗೆ ಗೊತ್ತಿರುತ್ತೆ ಎಲ್ಲಿ ಹೋಗ್ತಿದ್ದಾರೆ ಅಂತ. ಸೊ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಇವಾಗ ಹೋಗ್ತಾ ಇರೋದು ಬಂದ್ಬಿಟ್ಟು ಸನ್ರೈಸ್ ಟ್ರೆಕ್ ಹೋಗ್ತಿದ್ವಿ. ಆ್ಯಂಡ್ ಏನು ಸನ್ರೈಸ್ ಟ್ರೆಕ್ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದಿ ಅಪ್ಡೇಟ್ಸ್ ಗೈಸ್. Start the truck from here, just 500 meters. It's like a village. So anyone will not speak. So we'll go silent because they'll be sleeping at this point of time. So after the temple, the truck starts. It's like tentatively like 4 to 5 kilometer truck. It's not that hard. Completely it's a staircase kind of a truck. And then little bit we'll have some rocky part. We'll all be together. I'll be reading from the back. So we'll all go together. We'll not split up. From the back, it's the same distance. Any tips like if leg get fracture, break the legs, throw it away. Break the legs, throw it away. ಇನ್ನೊಂದೇನಂದರೆ ಅಲ್ಲೇನ ಲೈಕ್ ಸುಸ್ತಾದರೆ ಇಫ್ ಯು ಗೈಸ್ ಕಾಂಟ್ ಡೂ ದ ಟ್ರೆಕ್, ದೇರ್ ಇಸ್ ಒನ್ ಮೋರ್ ಕಾಲ್ಡ್ ಬಂಜಿ ಜಂಪಿಂಗ್. ಅಲ್ಲಿಂದ ಜಕ್ಕನ್ ತೆಗಿದ್ರೆ ಡೈರೆಕ್ಟ್ ಕೆಳಗಡೆ ಬರ್ತೀರಾ. ನೆಕ್ಸ್ಟ್ ಫ್ಯೂಚರಲ್ಲಿ ಲೈಕ್ ಕೈಲಾಸ ಪರ್ವತ ಮಾಡ್ಬೋದು. ಅವಾಗ ಕೈಲಾಸ ಪರ್ವತ ನೋಡ್ಬೋದು, ಸ್ವರ್ಗ ನೋಡ್ಬೋದು. ಇಂಥ ಟಿಪ್ಸ್ ಬೇಕಂದರೆ ಬೆಸ್ಟ್ ಪರ್ಸನ್. ಎಲ್ಲ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಕರೆಕ್ಟಾಗಿ ಬಂದ್ಬಿಟ್ಟು 3:30 4 o'clock ಆಗ್ತಿದೆ. ಆ್ಯಂಡ್ ಒಂದು ಕಾಡು ಅಂದರೆ ಒಂದು ಬೆಟ್ಟ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಅಡ್ವೆಂಚರ್ ಆಗಿದೆ. ಇನ್ನೊಂದು ಹೇಳ್ತೀನಲ್ಲ ನಿಮಗೆ, ಏನೋ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಅಂತ ಕೇಳ್ತಾ ಇರ್ತೀರಾ, ಏನು ಅಂದ್ಕೊಂಡಿರ್ತೀರಾ, ಏನಿರ್ಬೋದು ಅಂತ ಗೆಸ್ ಮಾಡಿರ್ತೀರಾ. ಸೊ ಏನಂದರೆ ಸೊ ಇನ್ನು ಸ್ವಲ್ಪ ದಿವಸಗಳಲ್ಲಿ ಅಂದರೆ ಐ ಹ್ಯಾವ್ ವೆರಿ ಲಿಮಿಟೆಡ್ ಟೈಮ್. ಅಷ್ಟರಲ್ಲಿ ನಾನು 50 ಟ್ರಕ್ಸ್ನ 50 ಚಾರಣಗಳನ್ನ ಹತ್ತಬೇಕು ಅಂದ್ಕೊಂಡಿದ್ದೀನಿ. ಅದೇ ನಾನು ಮಾಡಿರೋ ನನ್ನ ಸೆಲ್ಫಿಯ ಒಂದು ಚಾಲೆಂಜು. ಆ್ಯಂಡ್ ಆಲ್ಸೋ ಇಟ್ ಇಸ್ ಅಡ್ವೆಂಚರ್. ಸೊ ಇನ್ನೊಂದೇನೆಂದರೆ ಈ 50 ಟ್ರಕ್ಸಲ್ಲಿ ನಾನು ಹಿಮಾಲಯದ ಅತಿ ಸುಂದರವಾದ ಆ್ಯಂಡ್ ಮೋಸ್ಟ್ ಸೀನಿಕ್ ಆಗಿರೋ ಒಂದು ಟ್ರಕ್ ABC ಟ್ರಕ್ ಅಂದರೆ ಅನ್ನಪೂರ್ಣ ಬೇಸ್ ಕ್ಯಾಂಪ್ ಟ್ರಕ್ನ ಮಾಡ್ತಿದ್ದೀನಿ. ಸೊ ಇದು ಡೇ 1 ಫಸ್ಟ್ ಟ್ರಕ್ಕು. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಆ್ಯಂಡ್ ಇದು ದಾರಿನೇ ಕಾಣ್ತಿಲ್ಲ. ಹೇಳ್ಬೇಕಂದ್ರೆ ತೋರಿಸ್ತೀನಿ ನೋಡಿ ಹೆಂಗಿದೆ. ಇದು ಏನು ಫಸ್ಟ್ ಟ್ರಕ್ ಮಾಡ್ತೀನಿ, ಇದು ಪ್ರಿಪ್ರೇಷನ್ ಅಂತ ತಿಳ್ಕೊಬೋದು ನೀವು. ಆ್ಯಂಡ್ ಇಲ್ಲಿಂದ ನಮ್ಮ ಪಯಣ ಫಸ್ಟ್ ಟ್ರಕ್ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಅರ್ಲಿ ಮಾರ್ನಿಂಗ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ನೋಡಿ, ಹಾಂ. ಸೊ ನಿಮ್ಮ ಸಪೋರ್ಟ್ ಎಲ್ಲ ಇರುತ್ತೆ, ನಮ್ಮ ಜೊತೆ ಇದ್ದೇ ಇರ್ತೀರ ಅಂದ್ಕೊಳ್ತೀನಿ. ಸೊ ದೇವರ ಹೆಸರು ಹೇಳ್ಕೊಂಡು ಪಾರ್ವತಿ ಪತೆ ಹರ ಹರ ಮಹಾದೇವ್ ಅಷ್ಟೇ. ಬನ್ನಿ ಹೋಗೋಣ.
ಹೇಳ್ಬೇಕಂದ್ರೆ ಈ ಥರ ಸ್ಟೆಪ್ಸ್ ಇದೆ ಇಲ್ಲಿ. ಸೊ ಅಷ್ಟೊಂದೇನು ಎಲ್ಲರೂ ಬಂದಿದ್ದಾರೆ. ಸೊ ಈ ಟ್ರಕ್ಕಲ್ಲಿ ಏನು ಚಾಲೆಂಜ್ ಅಂದರೆ, ಸೊ ಈ ಸತಿ ನಾನು ಉತ್ತರಿ ಬೆಟ್ಟನ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಜಸ್ಟ್ ಒಂದು 1/2 ಲೀಟರ್ ವಾಟರ್ ಮಾತ್ರ ನಾನು ಹತ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದಿ ಚಾಲೆಂಜ್. ನಾನು ಫಸ್ಟ್ ಟ್ರಕ್ಕಲ್ಲಿ ಚಾಲೆಂಜ್ ಮಾಡ್ತಿರೋದು. ಸೊ ನೋಡೋಣ ಈ 500 ml ಬಾಟಲಲ್ಲಿ ಹತ್ಬಿಟ್ಟು ಇಳಿತೀನ ಅಂತ, ಎಷ್ಟು ಉಳಿಸ್ತೀನಿ ಅಂತ. ಸೊ ದಟ್ ಈಸ್ ದ ಚಾಲೆಂಜ್. ಯಾಕಂದರೆ ನಿಮಗೆ ಗೊತ್ತು ABC ಟ್ರಕ್ಕಲ್ಲಿ ತುಂಬ ಸರ್ವೈವಲ್ ಆಗೋ ಒಂದು ಚಾನ್ಸಸ್ ಜಾಸ್ತಿ ಇರಬೇಕಾಗುತ್ತೆ ನನಗೆ. ಅದಕ್ಕೋಸ್ಕರನೇ ಇವಾಗಿಂದನೇ ಆ ಚಾಲೆಂಜ್ ತೊಗೊಂಡು ಆ ಪ್ರಿಪ್ರೇಷನ್ಸ್ ತೊಗೊಳ್ಳೋಣ ಅಂತ. ಸೊ ABC, ಐ ಆಮ್ ಕಮಿಂಗ್ ಟು ಯು. ಇನ್ನು 10 ಮೆಟ್ಲು ಹತ್ತಿಲ್ಲ, ಆಗಲೇ ಉಸಿರು ಬರ್ತಿದೆ ಮೇಲ್ಗಡೆ. ಹಾಂ, ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಅಂಡ್ ದೆನ್ ಏನು ಮಚ್ಚ ಶೇರ್. ಪರವಾಗಿಲ್ಲ, ನನ್ನ ಚಾನಲ್ಗೆ ಸೂಪರಾಗಿ ಪ್ರಮೋಷನ್ ಮಾಡ್ತಿದ್ದಾರೆ ಬಾಸು, ನಮ್ಮ ಟ್ರೆಕ್ ಲೀಡು. ಎಲ್ರಿಗೂ ಹೇಳೋಣ ಬಾ ಬ್ರೋ, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಮ ಹೆಸರೇನ ಬಾ ಅಲ್ಲಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಇನ್ನು ಬೆಳಗಿನ ಜಾವ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಚಾರಣ ಮುಂದೆ ಚಕ್ಕದಾಗಿ ಹೋಗ್ತಿದೆ. Practiced for that, no. For long time we are not walking that much also. This is all first trek for you guys. First trek. ನೀವು ಬಿಡಿ. Oh, when? Last week. Okay. Treks and all should have at least like a little fitness, otherwise it's quite difficult. And also sometimes there are chances to get cramp. Once you get cramp, it is quite difficult to overcome, but still fine. You guys are fit, you guys can do it. Come on guys, when we get tired we should start again. ಹೇಳಿ ಎದ್ದೇಳಿ, ಗುರಿ ತಲುಪೋದು ಪರವಾಗಿಲ್ಲ, ಕನ್ನಡದಲ್ಲಿ ಹೇಳಿ. हमको टायर्ड होता है ना, उसी टाइम में हम स्टार्ट करना है. हाँ, इसी डायलॉग. ಬ್ರೋ, ವಿವೇಕಾನಂದ ಅವ್ರು ಹೇಳಿದ್ದು ಪಕ್ಕಾ ನೀವು ಇದು ಮಾಡ್ಬಿಟ್ರಿ ಬ್ರೋ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. हिंदी में बात करो यार, बहुत सारे बातें कर रहे हो तुम लोग. बात करता हूँ ना हम दोनों, तुमको पागल हो जाता है. चलेगा. Come on. इसमें हम लोग पागल ही हैं. हमको हिंदी एक ही वर्ड आता है, आलू डालो. और थोड़ा पानी डालो. ಒಂದು ವ್ಯೂ ಇದೆ, ಸಾಕಾಗಿದೆ ಇಲ್ಲ ಒಂದು ವ್ಯೂ. ಅದೇನು ಕಾಣ್ತಿಲ್ಲ. ವಾವ್. ನಿಮಗೆ ಬರ್ಬೇಕಾದ್ರೆ ಬೆಳಗಿನ ಜಾವನೇ ಬರ್ತೀವಿ ನಾವು, ಆವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ನೀವು ನೋಡಿರ್ತೀರ ಉತ್ತರಿ ಬೆಟ್ಟ, ತುಂಬ ಜನ ಹೋಗಿರ್ತೀರ, ಬಟ್ ನನಗಿದು ಪ್ರಿಪ್ರೇಷನ್ ಒಂದು ಟ್ರಕ್ ಅಷ್ಟೇ ಇದು. ಸೊ ABCಗೋಸ್ಕರ ಇದೊಂದು ನನಗೆ ಫಸ್ಟ್ ಟೆಸ್ಟ್ ಥರ, ನನಗೆ ಚಾಲೆಂಜ್ ಥರ. ಸೊ ನೋಡಿ ಹೆಂಗಿದೆ ಸ್ಟ್ರಿಪ್ಸು. ಫಸ್ಟ್ ಬ್ರೇಕ್ ಕೊಟ್ಟಿದ್ದಾರೆ. ಇನ್ನು ನೀರು ಒಂದು ಚೂರು ಕೂಡ ನಾನು ನೀರು ಕೊಡ್ದಿಲ್ಲ. ಈ ಟ್ರಕ್ಕಲ್ಲಿ ಚಾಲೆಂಜ್ ಏನಂದರೆ 1/2 ಲೀಟ್ರ್ ವಾಟರ್ ಬಾಟ್ಲ್ ಕೊಟ್ಟಿದ್ದಾರಲ್ವಾ, 1/2 ಲೀಟ್ರ್ ವಾಟರ್ ಬಾಟ್ಲ್ನ ಎಷ್ಟು ಸೇವ್ ಮಾಡ್ತೀನಿ ಅಂತ. ಎಲ್ಲ ಕುತ್ಕೊಂಡಿದ್ದೀವಿ ಈಗ. ಚೆನ್ನಾಗಿದ್ದಾರೆ. I am actually from border. ಹಾಂ, So it's ನಿಮ್ಮ like ತೆಲುಗು ಬರುತ್ತಲ್ಲ ಬ್ರೋ, ತೆಲುಗು ಮಿಕ್ಸು. ಕೋಲಾರ. KGF ನಂದೇ ಸ್ಟೋರಿ ಬ್ರೋ. ಫಸ್ಟ್ ಬಂದ್ಬಿಟ್ಟು ಎಷ್ಟೆಲ್ಲ ಪ್ರಶಾಂತ್ ಇರೋರು ಬಂದ್ಬಿಟ್ಟು ಆಮೇಲೆ ಕುತ್ಕೊಂಡು ಕೇಳಿದ್ವು, ನೀನು ಸ್ಟೋರಿ ಕಾಪಿ ಮಾಡ್ತೀವಿ ಪ್ಲೀಸ್ ಅಂತ. ನಾನು ನೀವು ಬಂದು ಕೇಳಿದ್ರೆ ನಿಮ್ಗಿಲ್ಲ ಅಂತೀನಾ, ನೀವು ನಂಬರ್ 1 ಡೈರೆಕ್ಟ್ ಆಗ್ತೀರಾ ಅಂತ ಯಾವಾಗೇ ಹೇಳಿದೆ ಅವ್ರಿಗೆ. ಇವಾಗ ನೋಡಿದ್ರೆ ಅವರು ಕರ್ನಾಟಕದಲ್ಲೇ ನಂಬರ್ 1 ಡೈರೆಕ್ಟರು. ಬ್ರೋ ನಾವು ಡೈರೆಕ್ಟ್ ಆಗಬೇಕಂತ ಇದ್ದೀನಿ, ನಂಗೊಂದು ಸ್ವಲ್ಪ ಚಾನ್ಸ್ ಕೊಡಿ ಬ್ರೋ. ನಂದು ಪಾರ್ಟ್ 3 ತೆಗಿ ಬ್ರೋ, ಫೇಮಸ್ ಆಗ್ಬಿಡ್ತೀಯಾ. ಸರಿ. ಅದು ಬೆಂಗಳೂರು ಸ್ಟೋರಿ. ಹೆಂಗಂದ್ರೆ KGF ಒಳಗಡೆ ಗಣಿ ಇತ್ತಲ್ಲ, ಅದೇ ಥರ ಬೆಂಗಳೂರು ಒಳಗಡೆ ಧೂಳು ಐತೆ. ಇಲ್ಲಿ ಸ್ವಲ್ಪ ಹೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ, ಹತ್ಬಿಟ್ಟು ಬರ್ಬೇಕಿಲ್ಲಿ. ಪಾ ಎಷ್ಟು ತಂಪಾದ ಗಾಳಿ ಅಲ್ವಾ, ಹೌಸ್ ಏರ್. You guys are tired? I'm so tired. Come on, you guys have fresh airs. Come on, let's go.
ಹೇಳ್ಬೇಕಂದ್ರೆ ತುಂಬ ಗಾಳಿ ಹೊಡಿತಿದೆ, ನಿಜ ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್. ನಾನು ಅದು ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಆ್ಯಂಡ್ ಫಸ್ಟಾಗಿ ಬಂದುಬಿಟ್ಟು ಇದು ತುಂಬ ಈಸಿ ಹೇಳಿದ್ರಲ್ಲ, ನಮ್ಮ ಟ್ರಕ್ ಲೀಡ್ ಹೇಳ್ತಿದ್ರಲ್ಲ, ಇಟ್ ಇಸ್ ವೆರಿ ಈಸಿ ಟ್ರಕ್. ಅದು ಸ್ವಲ್ಪ ರಾಕ್ ಬಂಡೆಗಳೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಸಕ್ಕತ್ತಾಗೆ ಏನೋ ಇಟ್ಟಿದೆ, ಅದನ್ನು ಸ್ವಲ್ಪ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಎಷ್ಟು ಜನ ಬಂದಿದ್ದಾರೆ ನೋಡಿ, ತುಂಬ ಜನ ವುಮೆನ್ ಪಾಪ್ಯುಲೇಷನೇ ಬಂದಿದ್ದಾರೆ. ನಮ್ಮನ್ನು ಹುಡುಗರೆಲ್ಲ ಎಲ್ಲಿ ಹೋಗ್ಬಿಟ್ರಿ? ಹಾಂ, ಫೈನಲಿ ಗೈಸ್ ರೀಚ್ ಬಂದಾಯಿತು, ಟಾಪ್ ಹಿಲ್ಗೆ ಬಂದಾಯಿತು, ಪೀಕ್ ಬಂದಾಯಿತು. ಯಾರೂ ಇಲ್ಲ, ಸ್ವಲ್ಪ ಜನನೇ ಬರ್ತಿದ್ದಾರೆ, ಇವಾಗ ತಾನೇ ಎಲ್ಲ ಹತ್ಕೊಂಬರ್ತಿದ್ದಾರೆ. ಆ್ಯಂಡ್ ಹೇಳ್ಬೇಕಂದ್ರೆ ಅಷ್ಟೊಂದು ನನಗೆ ತುಂಬ ಈಸಿ ಹೇಳ್ಬೇಕಂದ್ರೆ ಇದು. ಸೊ ನೀವು ಬೆಂಗಳೂರು ಹತ್ರ ಅಂದರೆ ಒಂದು 60 to 70 ಕಿಲೋಮೀಟ್ರ್ ಒನ್ ಡೇ, ಲೈಕ್ ಒನ್ ಡೇ ಅಲ್ಲ, ಲೈಕ್ ಸ್ಮಾಲ್ ಸನ್ರೈಸ್ ಟ್ರೆಕ್ ಮಾಡ್ತಿದ್ದೀರಾ ಅಂದರೆ ನೀವು ಆರಾಮಾಗಿ ಬೈಕಲ್ಲಿ ಮತ್ತು ಇಲ್ಲಾಂದರೆ 2 ವೀಲರಲ್ಲೂ ಬರ್ಬೋದು. ಇಟ್ಸ್ ವೆರಿ ನಿಯರ್ ಆಲ್ಸೋ. ಸೊ ಬಂದ್ಬಿಟ್ಟು ಎಂಜಾಯ್ ಮಾಡಿ, ಆ್ಯಂಡ್ ಇಟ್ಸ್ ವೆರಿ ವೆರಿ ಈಸಿ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಕರೆಕ್ಟಾಗಿ ಬಂದ್ಬಿಟ್ಟು ಪೀಕಲ್ಲಿದ್ದೀವಿ, ಉತ್ತರಿ ಬೆಟ್ಟ ಪೀಕಲ್ಲಿ. ನೋಡ್ತಾ ಇರ್ಬೋದು ಹಿಂದ್ಗಡೆ ಫುಲ್ಲು ಕ್ರೌಡು. ಸೊ ವೀಕೆಂಡ್ ಕ್ರೌಡು ಸಕ್ಕತ್ತಾಗಿದ್ದಾರೆ. ಇನ್ನೇ ಸ್ವಲ್ಪ ಹೊತ್ತಲ್ಲೇ ಸನ್ರೈಸ್ ಆಗ್ತಿದೆ, ಸ್ವಲ್ಪ ಹೊತ್ತಲ್ಲೇ ನೋಡೋಣ ನಮ್ಮ ಅದೃಷ್ಟ ಹೆಂಗಿದೆ ಅಂತ. ಯಾಕಂದರೆ ನೋಡಿದ್ರೆ ಮೇಲ್ಗಡೆ ಕ್ಲೌಡೆಲ್ಲ ಸಿಗಾಕೊಂಡಿದೆ. ನೋಡೋಣ, ನನ್ನ ಪ್ರಕಾರ ಆಗುತ್ತೆ, ಸನ್ ಸಿಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನೆಕ್ಸ್ಟ್ 6 to 7 ಮಂತ್ಸಲ್ಲಿ ನಾನು 50 ಟ್ರಕ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ 50 ಚಾರಣಗಳನ್ನ ಹತ್ಬೇಕು ಅಂದ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ ಈ ಒಂದು 50 ಟ್ರಕ್ ಅಥವಾ ಏನು ಮುಂದೆ ಮಾಡ್ತೀನಿ, ಸೊ ಇದೆಲ್ಲ ಬಂದ್ಬಿಟ್ಟು ನನ್ನ ಒಂದು ಪ್ರಿಪ್ರೇಷನ್. ಅಂದರೆ ABC ಅನ್ನಪೂರ್ಣ ಬೇಸ್ ಕ್ಯಾಂಪ್ ಟ್ರಕ್, ಆ ಒಂದು ಟ್ರಕ್ನ ನಾನು ಪ್ರಯತ್ನ ಪಡ್ತಿದ್ದೀನಿ. ಆ ಒಂದು ಟ್ರಕ್ಗೆ ಈ ಒಂದು ಪ್ರಿಪ್ರೇಷನ್ಸ್ ನಡೀತಿದೆ. ಸೊ ನೀವು ನನ್ನ ಜೊತೆ ಭಾಗಿಯಾಗಿರಿ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ಮೋರ್ ಅಪ್ಡೇಟ್ಸ್ ಗೈಸ್. ಯಾಕಂದರೆ ABC ಹತ್ತೋದು ತುಂಬ ಕಷ್ಟ, ಯಾಕಂದರೆ ತುಂಬ ಕಷ್ಟ. ಯಾಕಂದರೆ ಆ ಒಂದು ವೆದರ್ ಕ್ಲೈಮೇಟ್ನ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ. ಅದಕ್ಕೋಸ್ಕರನೇ ಇಷ್ಟೊಂದು ಪ್ರಿಪ್ರೇಷನ್ ಮಾಡ್ತಿದ್ದೀನಿ. ನಾನಿವತ್ತು ಸ್ಟ್ರೇಂಜರ್ ಜೊತೆ ಬಂದಿದ್ದೀನಿ. ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲಲ್ಲ, ಸೊ ಅವ್ರ ಬಗ್ಗೆ ಇವಾಗ ಇಂಟ್ರಡಕ್ಷನ್ ಕೊಡ್ತಾರೆ. ಸೊ ಫಸ್ಟ್ನೇದಾಗಿ ಯಾರ ನೇಮ್? ಹಾಯ್ ಅಧ್ಯಕ್ಷ. ಹಾಯ್ ಸಂಗೀತಾ. ಹಾಯ್ ಐ ಆಮ್ ವರ್ಷ. ಹಾಯ್ ದಿಸ್ ಇಸ್ ವಿಪ್ಸಾ. ಹಾಯ್ ಪತೇಶ್. ಹಾಯ್ ನಾಗಾ. ಪವನ್. ಓಕೆ. ಹಾಯ್ ಶೈಲಾ. ಹಾಯ್ ಕಾವ್ಯ. ಹಾಯ್ ಪರಿಣಿತಾ. ಹಾಯ್ ವಿಸ್ಮಿತಾ. ಓಕೆ. ಸೊ ಇವಾಗೆಲ್ಲ ಬಂದ್ಬಿಟ್ಟು ಉತ್ತರಿ ಬೆಟ್ಟಲ್ಲಿ ಮೇಲ್ಗಡೆ ಇದ್ದೀವಿ. ಸೊ ಸನ್ರೈಸು ಆಗ್ತಾ ಇದೆ, ಬಟ್ ಇನ್ನೂ ಸನ್ರೈಸ್ ನಮ್ಗೆ ಕಾಣಿಸಿಲ್ಲ. ಬಟ್ ಹೇಳ್ಬೇಕಾದ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ನಿಜ ಹೇಳ್ಬೇಕಾದ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಹೌ ವಾಸ್ ಎಕ್ಸ್ಪೀರಿಯೆನ್ಸ್ ಗೈಸ್? ಓಕೆ. ಅವ್ರ ಫೇಸಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಬ್ರೋ? ನಿಜ ಹಂಗೆ ತುಂಬ ಎಕ್ಸ್ಪೀರಿಯೆನ್ಸ್ ತುಂಬ ಸಕ್ಕತ್ತಾಗಿತ್ತು. ಆ್ಯಂಡ್ ಹಂಗೆ ಒಂದು ಫೋಟೋ ತೊಗೊಂಬಿಡೋಣ ಬಂದ್ಬಿಡಿ ಅಂತ. ಹಿಪ್ ಹಾಪ್. ಸೊ ನಮ್ಮ ಚಾನಲ್ ರೋಮಿಂಗ್ ಟು ಕಾಲೇಜ್ನ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಇಳಿತಾ ಇದ್ದೀವಿ. ಸೊ ನೋಡಾಯಿತು ಸನ್ರೈಸ್ ಸ್ವಲ್ಪ ಕ್ಲೌಡಿ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಸನ್ರೈಸ್ ಸಿಕ್ಕಿಲ್ಲ ನಮಗೆ. ಸೊ ನಾನು ಹೇಳಿ ಥರನೇ, ಸೊ ನಾನು ಚಾಲೆಂಜನ್ನ ಇನ್ನೂ ಹಂಗೆ ಇಟ್ಕೊಂಡಿದ್ದೀನಿ. ಸೊ ನೋಡಬೇಕಂದ್ರೆ ಇನ್ನೂ ಸೀಲ್ಡ್ ಪ್ಯಾಕು ಇನ್ನೂ ಓಪನ್ ಆಗಿಲ್ಲ, ವಾಟರ್ ಬಾಟ್ಲ್ ನೋಡಿ. ಸೊ ನೋಡೋಣ, ಕೆಳಗಡೆ ಗಂಟ ನಾನು ಇದನ್ನು ತೊಗೊಂಡೋಗ್ತೀನಿ, ಪಕ್ಕ ತೊಗೊಂಡೋಗ್ತೀನಿ. ಸೊ ಇದೇ ನನಗೆ ಸರ್ವೈವಲ್ ಟೆಸ್ಟ್ ಕೊಟ್ಟಿದ್ದು, ನಾನೇ ತೊಗೊಂಡಿದ್ದು. ಇನ್ನು 49 ಟ್ರಕ್ಸ್ ಬಾಕಿ ಇದೆ. ಸೊ ಆ 49 ಟ್ರಕ್ಸಲ್ಲೂ ಒಂದೊಂದು ಚಾಲೆಂಜ್ ಮಾಡೋಣ ಅಂತ. ಯಾಕಂದರೆ ಇದೆಲ್ಲನೂ ಬಂದ್ಬಿಟ್ಟು ABC ಆ ಒಂದು ಅನ್ನಪೂರ್ಣ ಬೇಸ್ ಕ್ಯಾಂಪ್ ಟ್ರಕ್ಕಿಗೆ ಒಂದು ಪ್ರಿಪ್ರೇಷನ್ ಅಂತಲೂ ತಿಳ್ಕೊಬೋದು. ವರ್ಷ ಕನ್ನಡ ಬರುತ್ತಾ? ವರ್ಷ
ಕನ್ನಡ ಬರುತ್ತಾ? ಲಿಟಲ್ ಸ್ವಲ್ಪ ಸ್ವಲ್ಪ ಓಕೆ. ನಾನು ಕ್ವಶನ್ ಕೇಳ್ತೀನಿ. ಓಕೆ, ಲಾಸ್ಟ್ ಕ್ವಶನ್. ಓಕೆ, ಓಕೆ. ಇಫ್ ಐ ಗಿವ್ ಯು ಆಲ್ ದ ನೆಸೆಸರಿ ಥಿಂಗ್ಸ್, ಓಕೆ, ದಟ್ ಮೀನ್ಸ್ ಫುಡ್, ಕ್ಲಾತಿಂಗ್, ಶೆಲ್ಟರ್, ಆ್ಯಂಡ್ ವುಡ್ ಯು ಸ್ಟೇ ಹಿಯರ್ ಇನ್ ದಿಸ್ ಮೌಂಟೇನ್? Yeah, of course. Nature is very beautiful. Wow. In everyday hustle, I just run away. Nice. Always. Yeah. She is like an adventurous girl like me actually. So ನನಗೂ ಅಷ್ಟೇ. So for me also it's like same thing. So even if they give like all the necessary things, Yeah, I I'll- will believe. yes, very good, nice choice. What about you, Sangeeta. Sangeeta? Yeah, Sangeeta, I have a question to you. Okay, Yeah. so if I give you all the necessity like things like food, clothing, shelter, would you stay in this mountain? Mountain, yes. Okay, why? Because I love nature. Nature are the real healer. Okay, ಕನ್ನಡದಲ್ಲಿ ಯಾವ್ದಾದ್ರು ವರ್ಡ್ ಹೇಳಿ ಕನ್ನಡದಲ್ಲಿ. ಕನ್ನಡ ಸ್ವಲ್ಪ ಐ ನೋ. ಓಕೆ, ನಾನು ಹೇಳ್ಕೊಡ್ತೀನಿ. Okay. ಓಕೆನಾ, ಅದನ್ನ ಹೇಳಿ. ಓಕೆನಾ, ಯು ರಿಪೀಟ್ ವಾಟ್ ಐ ಸೇ. ಓಕೆ, ಓಕೆ. ಯು ಬೋತ್. ಓಕೆ. ಓಕೆ, ಯಾ. ಕನ್ನಡವೇ ಕನ್ನಡವೇ ಸತ್ಯ, ಸತ್ಯ, ಕನ್ನಡವೇ ಕನ್ನಡವೇ ನಿತ್ಯ. ನಿತ್ಯ. ನಿಮ್ಮ ಹೆಸರು? ವಾಟ್ಸ್ ಯೋರ್ ನೇಮ್? My name is Adesha. ಅದೇಶ. ಸೊ ಅದೇಶ, ಐ ಹ್ಯಾವ್ ಅ ಕ್ವಶನ್. ಓಕೆ, Okay. ಏನಂದ್ರೆ, ಸೊ ಐ ವಿಲ್ ಗಿವ್ ಯು ಆಲ್ ದ ಲೈಕ್ ನೆಸೆಸಿಟಿ ಥಿಂಗ್ಸ್ ಲೈಕ್ ಫುಡ್, ಕ್ಲಾತಿಂಗ್, ಶೆಲ್ಟರ್. ಓಕೆ, ಸೊ ಇಫ್ ಐ ಆಸ್ಕ್ ಯು ಟು ಸ್ಟೇ ಹಿಯರ್ ಇನ್ ದಿಸ್ ಮೌಂಟೇನ್, ವುಡ್ ಯು ಸ್ಟೇ? Obviously, why? Obviously. And with her too. Please add her. ಓ, ಅವ್ರ ಜೊತೆ ಅವರು ಇರ್ಬೇಕಂತೆ. And it will be better if it is no network zone. ಎಸ್. ಸೊ ಹೇಳ್ಬೇಕಂದ್ರೆ ಇವರು ಅಷ್ಟೇ ಅಡ್ವೆಂಚರಸ್ ಥರ ಥಿಂಕ್ ಮಾಡ್ತಿದ್ದಾರೆ. ಸೊ ಶಿ ಆಲ್ಸೋ ಲೈಕ್ಸ್. ವೈ ವಾಟ್ ಇಸ್ ದ ರೀಸನ್? What is the reason for what? ಲೈಕ್ For adventure. Okay. Like, look, life is like this only. Okay, sometimes you have to go through rocks and mountains and whatever. But after that, you will find a good place there where you want to stay. Okay. So this is my inspiration. Okay. that means you want to have a peace in your life. No, not like peace. I want to go through every ups and downs. After that, what I will get, that is my peace. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. No, like Like, share, and Comment subscribe. and subscribe and share. once again, guys, come on. Okay. Like, comment and subscribe. Okay. Like, comment and share, subscribe. and subscribe. वो भी करना है यार, तीनों like, comment, share, and subscribe. Okay. ಸೊ ಅವ್ರು ಜಗಳಾಡ್ತಾ ಇರ್ತಾರೆ, ನೀವು ಪಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಮಿಸ್ ಮಾಡಬೇಡಿ. ಕಮಾನ್, ಫಿನಿಶ್ಡ್. ಸೊ ಇವತ್ತಿಗೆ ಒಂದು ಫಸ್ಟ್ ಟ್ರ್ಯಾಕು ಮುಗೀತು ಇಲ್ಲಿಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಟ್ರ್ಯಾಕ್ ಮಾಡಬೇಕು ಅಂತ ಕಮೆಂಟಲ್ಲಿ ಹೇಳಿ. ಚಾಲೆಂಜ್ ಮಾಡ್ತೋಗ್ಬಿಟ್ಟೆ ಅಂದ್ಕೊಂಡ್ರ? ನೆವರ್ ಐ ವಿಲ್ ನಾಟ್ ಫರ್ಗೆಟ್. ಸೊ ಹೇಳಬೇಕಂದ್ರೆ, ಸೊ ಆ ಒಂದು 500 ml ವಾಟರ್ ಬಾಟ್ಲನ್ನ ಹಾಗೆ ಉಳಿಸ್ಕೊಂಡು ತೊಗೊಂಡಿದ್ದೀನಿ. ಸೊ ಹಿಯರ್ ಇಟ್ ಈಸ್. ಸೊ ಹೊಸ ಬಾಟ್ಲ್ ಹೆಂಗೆ ಕೊಟ್ಟರು ಅಣ್ಣವ್ರು ಹಂಗೆ ಇದೆ. ಸೊ ಇದು ಈ ಒಂದು ಟೆಸ್ಟಲ್ಲಿ ನಾನು ಪಾಸ್ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ, ವಿತೌಟ್ ವಾಟರ್ ಐ ಪಾಸ್ ದಿಸ್ ಟೆಸ್ಟ್. ಯಸ್. ಸೊ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಬರ್ತಾ ಇರ್ತೀನಿ. ಸೊ ಇವಾಗಿಂದ ನಾನು ಹೇಳೋ ಥರ 50 ಟ್ರಕ್ಸ್ ನಾನು ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿಂದ ಟಾಟಾ ಬಾಯ್ ಬಾಯ್ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್.